ನಮಸ್ತೆ. ಇವತ್ತು ನಾವು ಹೆಸ್ರುಕಾಳು ಮೊಳಕೆ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹೆಸ್ರುಕಾಳು ಮೊಳಕೆ ಸಾರಿಗೆ ಮೊದಲು ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದೇ ಒಂದು ಇಂಚು ಶುಂಠಿ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಟೊಮೊಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈ ಮೆಣಸಿನ್ಕಾಯಲ್ಲಿ ಖಾರದ ಮೆಣಸಿನ್ಕಾಯಿ ಮತ್ತು ನಾನು ಇನ್ನೊಂದು ಬ್ಯಾಡಗಿ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಕಲ್ಲರು ಚೆನ್ನಾಗಿ ಬರಬೇಕು ಸಾಂಬಾರ್ದು ಅಂತ ಹೇಳಿಬಿಟ್ಟು ಸೇರಿಸಿದ್ದೀನಿ. ನೋಡಿ, ಈ ರೀತಿ ನಾವು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿಯನ್ನು ಇಟ್ಟಿದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಈರುಳ್ಳಿಯನ್ನು ಹುರ್ಕೋಬೇಕು. ಯಾಕಂದರೆ ಇಲ್ಲಾಂದರೆ ಹಸಿ ಹಸಿ ಥರ ಮಸಾಲೆ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಕಲ್ಲರು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊತಾ ಟೊಮೊಟೊನೂ ಸಹ ನಾನು ಒಗ್ಗರಣೆಗೆ ಹಚ್ಚಿ ಇಟ್ಕೊಂಡೆ. ಒಗ್ಗರಣೆಗೂ ಹಾಕಬೇಕು, ರುಬ್ಬಕ್ಕೂ ಹಾಕಬೇಕು. ಈ ಹುರಿದಿರುವಂತಹ ಈ ಈರುಳ್ಳಿ ಜೊತೆಗೆ ನಾನು ಕೆಲವು ಮಸಾಲೆ ಸಾಮಾನನ್ನು ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಒಳ್ಳೆ ಕಲರನ್ನು ಕೊಡುತ್ತೆ ನಮ್ಮ ಸಾಂಬಾರಿಗೆ. ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಪೌಡರನ್ನು ಹಾಕ್ಕೋತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ ನಾನು 2 ಸ್ಪೂನ್ ಹಾಕ್ತೀನಿ. ಮತ್ತು ಇದಕ್ಕೆ ನಾನು ಗರಂ ಮಸಾಲವನ್ನು ಸಹ ಹಾಕ್ತಾಯಿದ್ದೀನಿ. ಗರಂ ಮಸಾಲನೂ ಸಹ 2 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಹಾಕ್ತೆ. ಇದ್ರ ಜೊತೆಗೆ ಕರಿ ಮೆಣಸಿನ ಪೌಡರ್, ಮೆಣಸಿನ ಕಾಳಿರುತ್ತಲ್ಲ ಅದ್ರ ಪೌಡ್ರ್ ಮಾಡ್ಕೊಂಡು ಇಟ್ಕಿರೋದನ್ನು ಹಾಕ್ತೆ. ಮತ್ತು ಮೆಣಸಿನ್ಕಾಯಿ ನಾನು ಸ್ವಲ್ಪ ಹಾಕಿದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿ ಪೌಡರನ್ನು ಖಾರಕ್ಕೆ ತಕ್ಕನಾಗಿ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊಳ್ಳಿ. ನೋಡಿ, ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಆಯಿತು ಮಸಾಲೆ ಸಾಮಾನು ನಮ್ಮ ಹೆಸ್ರುಕಾಳು ಮೊಳಕೆ ಸಾರಿಗೆ. ನೋಡಿ, ಸ್ವಲ್ಪ ತೆಂಗಿನಕಾಯನ್ನು ಇಟ್ಟಿದ್ದೀನಿ. ಒಂದು ಒಪ್ಪಲ್ಲಿ 1/4 ಭಾಗ ತೆಂಗಿನಕಾಯಿ ತೊಗೊತೀನಿ ಅಷ್ಟೇ. ನಾನು ಜಾಸ್ತಿ ತೆಂಗಿನಕಾಯಿ ಹಾಕಲ್ಲ. ಇದ್ರ ಕಾಳಿನ ಜೊತೆಗೆ ನಾನು ತರಕಾರಿಯನ್ನು ಸಹ ಹಚ್ಚಿ ಇಟ್ಟಿದ್ದೀನಿ. ಬದನೆಕಾಯಿ, ಕೋಸಗೆಡ್ಡೆ, ಆಲೂಗೆಡ್ಡೆ ಮತ್ತು ಹುಳ್ಳಿಕಾಯಿ, ಕ್ಯಾರೆಟು ಎಲ್ಲ ಸ್ವಲ್ಪ ನಾನು ತರಕಾರಿಯನ್ನು ಸೇರಿಸ್ತೀನಿ. ಪೌಷ್ಟಿಕಾಂಶ ಇದರಲ್ಲೂ ಸಹ ಸಿಗುತ್ತೆ ಅಲ್ವಾ. ಅದಕ್ಕೆ ಈ ಹುರ್ಕೊಂಡಿದ್ದಂತಹ ಮಸಾಲೆ ಸಾಮಾನನ್ನು ನಾನು ಈ ರೀತಿ ತೆಂಗಿನಕಾಯಿ ಹಾಕಿ ರುಬ್ಕೊಂಡು ನುಣ್ಣಗೆ ರುಬ್ಬಿದ್ದೀನಿ. ಈ ರೀತಿ ಕಲ್ಲರು ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಒಗ್ಗರಣೆಗೆ ಇಟ್ಟಿರುವಂತಹ ಈರುಳ್ಳಿ ಟೊಮೊಟೊವನ್ನು ಈಗ ಒಗ್ಗರಣೆ ಹಾಕೋದಕ್ಕೆ ಶುರು ಮಾಡೋಣ. ನೋಡಿ, ಕುಕ್ಕರನ್ನು ಇಟ್ಟು ಸ್ಟವನ್ನು ಹಚ್ಚಿ ನಾನು 2 ಸ್ಪೂನು ಎಣ್ಣೆಯನ್ನು ಬಿಟ್ಟೆ. ಎಣ್ಣೆಯನ್ನು ಹಾಕ್ತಾ ನಮಗೆ ಗೊತ್ತಾಗುತ್ತೆ ಎಷ್ಟು ಎಣ್ಣೆ ಹಾಕಬೇಕು ಒಗ್ಗರಣೆಗೆ ಅಂತ. ನೋಡಿ, ಇನ್ನೊಂದು ಸ್ಪೂನು ಈಗ ಸೇರಿಸ್ತಾ ಇದ್ದೀನಿ. ಈ ಎಣ್ಣೆ ಕಾಯ್ದ ಮೇಲೆ ನಾವು ಸಾಸಿವೆಯನ್ನು ಸೇರಿಸೋಣ. ಸಾಸಿವೆಯನ್ನು ಸೇರಿಸಿದ್ದಾಯಿತು. ಅದು ಚಟಪಟ ಅಂತ ಅನ್ನಲಿ. ಯಾಕಂದರೆ ಹಂಗಂದ್ರೇ ಒಗ್ಗರಣೆ ರೆಡಿಯಾಗಿದೆ ಅಂದರೆ ಎಣ್ಣೆ ಕಾಯ್ದಿದೆ ಅಂತ ಅರ್ಥ ಆಗೋದು. ಈಗ ಈರುಳ್ಳಿಯನ್ನು ಸೇರಿಸಿ ಅದನ್ನು ಸಹ ಒಂಬಣ್ಣಕ್ಕೆ ಬರೋ ರೀತಿಯಲ್ಲಿ ನಾವು ಹುರ್ಕೊಳ್ಳೋಣ. ಉರಿತಾ ನೋಡಿ ಈ ರೀತಿ ಬಂತು. ಈಗ ನಾನು ಟೊಮೊಟೊವನ್ನು ಸೇರಿಸ್ದೆ. ಟೊಮೊಟೊವನ್ನು ಹಾಕಿ ಸ್ವಲ್ಪ ಬೇಯಿಸೋಣ. ಬೇಯಿಸ್ತಾ ನೋಡಿ ಟೊಮೊಟೊ ಎಷ್ಟು ಚೆನ್ನಾಗಿ ರಸವನ್ನು ಬಿಡ್ಕೋತು. ಈಗ ಹಚ್ಚಿರುವಂತಹ ತರಕಾರಿಯನ್ನು ನಾವು ಒಗ್ಗರಣೆಗೆ ಸೇರಿಸಿ ಈ ತರಕಾರಿಯನ್ನು ಸಹ ಈ ಎಣ್ಣೆಯಲ್ಲೇ ನಾವು ಬಾಡಿಸ್ಕೊಂಡ್ರೆ ಆಗ ನಮ್ಮ ಸಾಂಬಾರಿನ ರುಚಿ ಇನ್ನೂ ಹೆಚ್ಚಾಗುತ್ತೆ. ಈ ಉರಿತಾ ಇರಬೇಕಾದ್ರೇ ನಾವು ಅದರ ಘಮವನ್ನು ನೋಡಬಹುದು. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಘಮ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೋಡಿ, ಎಣ್ಣೆನಲ್ಲೇ ನಾನು 2 ನಿಮಿಷ ಫ್ರೈ ಮಾಡಿ ಈಗ ಇಟ್ಟಿರುವ ಮೊಳಕೆ ಹೆಸ್ರುಕಾಳನ್ನು ಸಹ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಈಗಲೇ ನಾವು ಈ ತರಕಾರಿ ಮತ್ತು ಮೊಳಕೆ ಕಾಳಿಗೆ ಉಪ್ಪನ್ನು ಸೇರಿಸಬೇಕು. ನಾನು ಕಲ್ಲುಪ್ಪನ್ನು ಬಳಸ್ತೀನಿ ಸಾಂಬಾರಿಗೆ. ಈಗ ಸೇರಿಸಿದಾಗ ನಮ್ಮ ತರಕಾರಿ ಮತ್ತು ಕಾಳಿಗೆ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಮಸಾಲೆ ಹಾಕಿದ್ಮೇಲೆ ಸೇರಿಸಿದ್ರೆ ಈ ಕಾಳಿಗೆ ಮತ್ತು ತರಕಾರಿಗೆ ಉಪ್ಪು ಅಷ್ಟು ಚೆನ್ನಾಗಿ ಹಿಡ್ಕೊಳ್ಳಲ್ಲ. 2 ನಿಮಿಷ ಆಯಿತು, ಒಗ್ಗರಣೆಯಲ್ಲಿ ಬೇಯಿತು ಕಾಳು ಮತ್ತು ತರಕಾರಿ. ಈಗ ನಾನು ಮಸಾಲನ್ನು ಅದಕ್ಕೆ ಸೇರಿಸ್ತೀನಿ. ಮಸಾಲನ್ನು ಸೇರಿಸ್ಬಿಟ್ಟು 2 ನಿಮಿಷ ಅದೇ ಒಗ್ಗರಣೆಯಲ್ಲಿ ಮಸಾಲು ಸಹ ಬೇಯಲಿ ಅಂತ ತಿರುವಿದೆ. ಈ ತಿರುವಾದ್ಮೇಲೆ ನಾವು ಈಗ ಈ
ರುಬ್ಬಿದ್ದೀವಲ್ವಾ, ಈ ಮಸಾಲೆ ಸಾಲೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರನ್ನು ನೀರು ಹಾಕಿ ಹೆಚ್ಚಿಸ್ಕೊಂಡು ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಇನ್ನೇನು ಮಳ್ತಾ ಇದೆ ಅನ್ನೋವಾಗ ನಾನು ಕುಕ್ಕರನ್ನು ಕ್ಲೋಸ್ ಮಾಡ್ತೀನಿ. ನೋಡಿ, ನಮ್ಮ ಸಾಂಬಾರಿನ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತರಕಾರಿ ಕಾಳು ಎಲ್ಲ ಹಾಕ್ಬಿಟ್ಟು ನಾನೀಗ ಕುಕ್ಕರನ್ನು ಕ್ಲೋಸ್ ಮಾಡ್ತೀನಿ. ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3 ವಿಜಲ್ ಬರಬೇಕು. 3 ವಿಜಲ್ ಬಂದರೆ ಸಾಕು, ನಮ್ಮ ತರಕಾರಿ ಮತ್ತು ಹೆಸ್ರು ಕಾಳು ನೀಟಾಗಿ ಬೇಯುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಸಾರನ್ನು ಹೆಚ್ಚಿಸ್ಕೋಬೇಕು. ನನಗೆ 4 ಜನಕ್ಕೆ ಸಾಕು, ಅದಕ್ಕೆ ಇಷ್ಟು ಸಾಂಬಾರನ್ನು ನಾನು ಮಾಡ್ತಾ ಇದ್ದೀನಿ. ಕುಕ್ಕರು ಕ್ಲೋಸ್ ಮಾಡಿದೆ. ಕ್ಲೋಸ್ ಆದಮೇಲೆ ಈಗ ಕುಕ್ಕರು 4 ಇಲ್ಲ 3 ವಿಜಲ್ಲು ಕೂಗಿಸ್ಬೇಕು. ನಾನು 3 ವಿಜಲ್ ಕೂಗಿಸ್ದೆ. ಕೂಗಿಸಾದ್ಮೇಲೆ ನೋಡಿ, ಕುಕ್ಕರನ್ನು ತೆಗ್ದೆ. ಎಷ್ಟು ಸೊಗಸಾಗಿದೆ ನಮ್ಮ ಸಾಂಬಾರಿನ ಕಲ್ಲರು. ಟೇಸ್ಟು ಸಹ ಸೂಪರಾಗಿದೆ. ಈ ರೀತಿ ನೀವೆಲ್ಲ ರೆಡಿ ಮಾಡಿಕೊಂಡಿದ್ರೆ ಈ ಸಾಂಬಾರನ್ನು ನೀವು 5 ನಿಮಿಷದಲ್ಲೇ ಮಾಡ್ಕೋಬಹುದು. ತುಂಬ ಸುಲಭವಾಗಿ ಈ ಸಾಂಬಾರು ಮುದ್ದೆಗೆ, ಚಪಾತಿಗೆ, ಪೂರಿಗೆ, ಅನ್ನಕ್ಕೆ ಎಲ್ಲ ಸೂಪರಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಅನ್ನದ ಜೊತೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.